ಹಲೋ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನಾನು ಕಂಟೆಂಟ್ಸ್ದು ಪಾರ್ಟ್ 1 ಹಾಕಿದ್ದೆ. ಸೊ ಇವಾಗ ನಾನು ಕಂಟೆಂಟ್ದು ಪಾರ್ಟ್ 2 ವೀಡಿಯೋ ಮಾಡ್ತಾಯಿದ್ದೀನಿ. ನನ್ನ ಹೆಸರು ಮಂಜುನಾಥ್ ದೇಶಪಾಂಡೆ ಅಂತ. ಸೊ ಕಂಟಿನ್ಯೂ ಮಾಡೋಣ. ಕರ್ನಾಟಕ ಜಾಗ್ರಫಿ ಕಂಟೆಂಟ್ಸು ಪಾರ್ಟ್ 2. ಸೊ ಇದರಲ್ಲಿ 9th ಚಾಪ್ಟರ್ ಬಂದುಬಿಟ್ಟು ಅಗ್ರಿಕಲ್ಚರು. ಸೊ ಇದರಲ್ಲಿ ಏನಪ್ಪ ಅಂದರೆ ಟೈಪ್ಸ್ ಆಫ್ ಫಾರ್ಮಿಂಗು ಮತ್ತು ಅಗ್ರಿಕಲ್ಚರ್ ರೀಜನ್ಸ್ ಯಾವ್ಯಾವ ಇದ್ದಾವೆ, ಮತ್ತು ಮೇಜರ್ ಕ್ರಾಪ್ಸು ಅಂದರೆ ರೈಸು, ರಾಗಿ, ಜವಾರ್, ವೀಟ್ ಈ ಥರ, ಮತ್ತು ಕಮರ್ಷಿಯಲ್ ಕ್ರಾಪ್ಸು ಕೊಕೊನಟ್ಟು, ಶುಗರ್ ಕೇನು, ಟೊಬ್ಯಾಕೊ ಈ ಥರ ಎಲ್ಲ ಕ್ರಾಪ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ ಚಾಪ್ಟರ್ ನಂಬರ್ 9ಅಲ್ಲಿ. ಆ್ಯಂಡ್ ಚಾಪ್ಟರ್ ನಂಬರ್ 10ಅಲ್ಲಿ ಫಿಶಿಂಗ್ ಆ್ಯಂಡ್ ಅನಿಮಲ್ ಹಸ್ಬೆಂಡ್ರಿ. ಸೊ ಫಿಶಿಂಗ್ ಅಂದರೆ ಇಲ್ಲಿ ಒಂದು ಮರೈನ್ ಬರುತ್ತೆ, ಇನ್ನೊಂದು ಫ್ರೆಶ್ ವಾಟರ್ ಫಿಶಿಂಗ್ ಬರುತ್ತೆ. ಮತ್ತು ಅದರ ಡೆವಲಪ್ಮೆಂಟ್ಗೋಸ್ಕರ ಯಾವ ಪ್ರೋಗ್ರಾಮ್ಸ್ ತೊಗೊಂಡಿದ್ದಾರೆ ಗೌರ್ಮೆಂಟ್ ಆಫ್ ಕರ್ನಾಟಕ, ಅದ್ರ ಬಗ್ಗೆ ನೋಡ್ತೀವಿ. ಮತ್ತು ಅನಿಮಲ್ ಹಸ್ಬೆಂಡ್ರಿ ಬಂದುಬಿಟ್ರೆ ಇಲ್ಲಿ ಕ್ಯಾಟಲ್ ರಿಯರಿಂಗ್ ಬರುತ್ತೆ, ಮತ್ತು ಬಫೆಲೋಸ್ ಇದೆ, ಶಿಪ್ಸು ಮತ್ತು ಗೋಟ್ಸು, ಮತ್ತು ಈವನ್ ಪೌಲ್ಟ್ರಿ ಫಾರ್ಮಿಂಗ್ ಕೂಡ ಇದೆ. ಸೊ ಅದಕ್ಕೆ ಡೆವಲಪ್ಮೆಂಟ್ಗೋಸ್ಕರ ಸರ್ಕಾರ ಯಾವ ಸ್ಟೆಪ್ಸ್ ತೊಗೊಂಡಿದ್ದಾವೆ ಅದ್ರ ಬಗ್ಗೆಯೂ ಇಲ್ಲಿ ನಾವು ಅಧ್ಯಯನ ಮಾಡ್ತೀವಿ, ರೈಟ್. ಸೊ ನೆಕ್ಸ್ಟ್ ಚಾಪ್ಟರ್ ನಂಬರು 11. ಸೊ ಇಲ್ಲಿ ಬಂದುಬಿಟ್ಟು ಪವರ್ ಸೆಕ್ಟರು. ಸೊ ಪವರ್ ಸೆಕ್ಟ್ರು ಅಂದರೆ ಇವಾಗ ಪವರ್ ಉತ್ಪನ್ನ ಹೇಗೆ ಮಾಡ್ತಾರೆ, ಸೊ ಯಾವ ಮೆಥಡ್ಸ್ ಇದ್ದಾವೆ, ಹೈಡ್ರೋಎಲೆಕ್ಟ್ರಿಕ್ ಪ್ಲ್ಯಾಂಟ್ಸ್ ಇದ್ದಾವೆ, ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ ಇದ್ದಾವೆ, ಮತ್ತು ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ಸ್ ಕೂಡ ಇದ್ದಾವೆ. ಸೊ ಅದ್ರ ಬಗ್ಗೆ ನಾವಿಲ್ಲಿ ಸ್ಟಡಿ ಮಾಡೋಣ. ಮತ್ತು ಯಾವ್ಯಾವ ಡ್ಯಾಮ್ಸು ಮತ್ತು ಯಾವ ಪ್ರೊಜೆಕ್ಟ್ಸ್ ಇದ್ದಾವೆ ಪವರ್ ಜನ್ರೇಷನ್ಗೋಸ್ಕರ ಅದು ಇಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಚಾಪ್ಟರ್ ನಂಬರು 12 ಬಂದುಬಿಟ್ಟು ಮಿನರಲ್ ರಿಸೋರ್ಸಸ್. ಸೊ ಖನಿಜಗಳು. ಸೊ ಇದ್ರ ಬಗ್ಗೆಯೂ ನಾವು ಸ್ಟಡಿ ಮಾಡ್ತೀವಿ. ಇಲ್ಲೇನಪ್ಪ ಅಂದರೆ ಇಂಪಾರ್ಟೆಂಟ್ ಮಿನರಲ್ಸ್ ಯಾವಂದರೆ ಗೋಲ್ಡ್ ಇದೆ, ಐರನ್ ಓರ್ ಇದೆ, ಮ್ಯಾಂಗನೀಸ್ ಇದೆ, ಕಾಪರು, ಅಲ್ಯೂಮಿನಿಯಂ ಮುಂತಾದವುಗಳು. ಸೊ ಚಾಪ್ಟರ್ ನಂಬರ್ 13 ಬಂದುಬಿಟ್ಟು ಇಂಡಸ್ಟ್ರೀಸು. ಸೊ ಕೈಗಾರಿಕಾ. ಸೊ ಇದರದ್ದು ಗ್ರೋತ್ ಮತ್ತು ಡೆವಲಪ್ಮೆಂಟ್ಗೋಸ್ಕರ ಏನೇನು ಇಂಡಸ್ಟ್ರಿಯಲ್ ಪಾಲಿಸೀಸ್ ಇದ್ದಾವೆ, ಮತ್ತು ಯಾವ ಮೇಜರ್ ಇಂಡಸ್ಟ್ರೀಸ್ ಇದ್ದಾವೆ, ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರೀಸು ಅಥವಾ ಪ್ರಾಡಕ್ಟ್ ಬೇಸ್ಡ್ ಇಂಡಸ್ಟ್ರೀಸು ಅದ್ರ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಎಕ್ಸಾಂಪಲ್ಸ್ ಅಂದರೆ ಶುಗರ್ ಇಂಡಸ್ಟ್ರಿ ಇರ್ಬೋದು, ಸಿಲ್ಕ್ ಇರ್ಬೋದು, ಐರನ್ ಮತ್ತು ಸ್ಟೀಲ್ ಇರ್ಬೋದು, ಅಥವಾ ಕಾಟನ್ ಟೆಕ್ಸ್ಟೈಲ್ಸು ಮುಂತಾದವು. ಸೊ ಚಾಪ್ಟರ್ ನಂಬರ್ 14 ಬಂದುಬಿಟ್ಟು ಟ್ರಾನ್ಸ್ಪೋರ್ಟೇಷನು. ಸೊ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಯಾವ ಥರ ನಾವು ಟ್ರಾನ್ಸ್ಪೋರ್ಟ್ ಮಾಡಬಹುದು, ಅಥವಾ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೂ ಯಾವ ಥರ ಹೋಗ್ಬೋದು. ಸೊ ಟೋಟಲ್ ಇಲ್ಲಿ 4 ಇದು ಮಾಡ್ತೀವಿ ನಾವು. ಒಂದು ರೋಡ್ ಟ್ರಾನ್ಸ್ಪೋರ್ಟೇಷನು, ಇನ್ನೊಂದು ರೈಲ್ವೆ ಟ್ರಾನ್ಸ್ಪೋರ್ಟೇಷನು, ಇನ್ನೊಂದು ಏರ್ ಟ್ರಾನ್ಸ್ಪೋರ್ಟು, ಮತ್ತು ವಾಟರ್ ಟ್ರಾನ್ಸ್ಪೋರ್ಟ್. ಸೊ ಚಾಪ್ಟರ್ ನಂಬರ್ 15 ಬಂದುಬಿಟ್ಟು ಪಾಪ್ಯುಲೇಷನ್ನು. ಸೊ ಕರ್ನಾಟಕದ ಒಟ್ಟು ಪಾಪ್ಯುಲೇಷನ್ ಎಷ್ಟಿದೆ ಇದ್ರ ಬಗ್ಗೆ, ಮತ್ತು ಯಾವುದು ಡಿಸ್ಟ್ರಿಕ್ಟಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಯಾವ ಡಿಸ್ಟ್ರಿಕ್ಟಲ್ಲಿ ಪಾಪ್ಯುಲೇಷನ್ನು ಕಮ್ಮಿ ಇದೆ, ಲಿಟ್ರಸಿ ರೇಟ್ ಎಷ್ಟಿದೆ, ಮತ್ತು ಲಿಂಗಾನುಪಾತ ಅಥವಾ ಸೆಕ್ಸ್ ರೇಷಿಯೋ ಎಷ್ಟಿದೆ, ಜಾಸ್ತಿ ಇದೆನಾ ಕಮ್ಮಿ ಇದೆನಾ, ಮತ್ತು ಬೇರೆ ಬೇರೆ ವಿಭಾಗಗಳಲ್ಲೂ ನಾವು ಸ್ಟಡಿ ಮಾಡೋಣ ಇದರಲ್ಲಿ. ಸೊ ಚಾಪ್ಟರ್ ನಂಬರ್ 16 ಬಂದುಬಿಟ್ಟು ರೀಜನಲ್ ಡಿಸ್ಪ್ಯಾರಿಟೀಸ್ ಆ್ಯಂಡ್ ರೆಮಿಡಿಯಲ್ ಮೆಜರ್ಸ್. ಇವಾಗ ಕರ್ನಾಟಕ ಸ್ಟೇಟ್ ಬಗ್ಗೆ ನಾವು ಅದನ್ನು ಓದ್ತಾ ಇದ್ದೀವಿ. ಸೊ ಪ್ರತಿಯೊಂದು ಡಿಸ್ಟ್ರಿಕ್ಟು ಈಕ್ವಲ್ ಆಗಿಲ್ಲ, ಅಂದರೆ ಕೆಲವೊಂದು ಡಿಸ್ಟ್ರಿಕ್ಟು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದಿದೆ. ಸೊ ಈ ಡಿಸ್ಟ್ರಿಕ್ಟನ್ನು ಹೇಗೆ ನಾವು ಮೇನ್ ಸ್ಟ್ರೀಮಲ್ಲಿ ತರಬೇಕು, ಇದಕ್ಕೆ ಯಾವ ಮೆಜರ್ಸ್ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಚಾಪ್ಟರ್ ನಂಬರ್ 16 ನಾವು ಸ್ಟಡಿ ಮಾಡ್ತೀವಿ. ಸೊ ಲಾಸ್ಟ್ ಚಾಪ್ಟರ್ ಏನಪ್ಪ ಅಂದರೆ ಟೂರಿಸಮ್. ಸೊ ಟೂರಿಸಮಲ್ಲಿ ಯಾವ್ಯಾವ ಬಂದರುಗಳಿದ್ದಾವೆ, ವಾಟರ್ ಫಾಲ್ಸ್ ಯಾವಿದ್ದಾವೆ, ಮತ್ತು ಬೀಚಸ್ ಯಾವಿದ್ದಾವೆ, ಫೇಮಸ್ ರಿಲಿಜಿಯಸ್ ಸೆಂಟರ್ಸು, ನ್ಯಾಷನಲ್ ಪಾರ್ಕ್ಸು, ವೈಲ್ಡ್ ಲೈಫ್ ಸೆಂಚುರೀಸ್ ಇದ್ರ ಬಗ್ಗೆ ಎಲ್ಲ ನಾವು ಸ್ಟಡಿ ಮಾಡ್ತೀವಿ. ಸೊ ಇದ್ರ ಜೊತೆಗೆ ಕಂಟೆಂಟ್ಸ್ ವಿಡಿಯೋ ಸಂಪೂರ್ಣವಾಯಿತು. ಸೊ ಮುಂಬರುವ ವಿಡಿಯೋಲ್ಲಿ ನಾನು ಚಾಪ್ಟರ್ ನಂಬರ್ 1 ಇಂಟ್ರೊಡಕ್ಷನಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು, ಗುಡ್ ಬಾಯ್.